ಫಾಲೋ ಮಾಡಿರಿ, ಗಂಟೆ ಹೊಡೀರಿ. ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ದಿಲೀಪ್ ಕನ್ನಡಿಗ. ಏನಪ್ಪ ವಿಷಯ ಅಂದರೆ, ಇವತ್ತು ಸೀದಾ ಬೆಳಗ್ಗೆ ಎದ್ದು ಪಂಕಾಗಿ ರೆಡಿಯಾಗಿ ಎಲ್ಲ ಕೆಲಸ ಹುಡ್ಕೋಣ ಅಂತ ಹೊರಟ್ವಿ. ಹಂಗೆ ಹೋಗ್ಬೇಕಾದ್ರೆ ದಾರಿಲಿ ಒಂದು ಟೀ ಸ್ಟಾಪ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟಾಪ್ ಹಾಕಿದ್ವಿ. ಅದೇ ಟೈಮ್ ದರ್ಶನ್ ಕೂಡ ಲಾಗ್ ಮಾಡ್ತಾ ಇದ್ದ. ನಾನು ಇದೀಗ ನಿಮ್ಮ ಮುಂದೆ ಇದ್ದೀನಿ, ದಾಸ ಕನ್ನಡಿಗ ದಾಸ ಅಂತ ಹೇಳ್ತಾ ಇದೀಗ ಹೊಸದಾಗಿ ಒಂದು ಹೊಸ ಹೆಜ್ಜೆನೇ ಇಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗೆ. ಸೊ ಸರಿ ಅಂದ್ಬಿಟ್ಟು ಅಲ್ಲಿಂದ ಟೀಗೆ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೀದಾ ನಮ್ಮ ಹುಡುಗರ ಹತ್ರ ರೆಸ್ಯೂಮ್ ಯಾರ ಹತ್ರನೂ ಇದ್ದಿಲ್ಲ, ಸೊ ರೆಸ್ಯೂಮ್ ಮಾಡ್ಸೋಣ ಅಂತ ಹೊರಟ್ವಿ. ಅದೇ ಟೈಮ್ ನಮ್ಮ ಮನೋಜ್ನ ಒಳ್ಳೆ ಅನುಭವದ ಮಾತು ಹೇಳ್ತಾ ಇದ್ದ, ಕೇಳಿಸ್ಕೊಳ್ತೀವಿ. ಯಾವುದೋ ಒಂದು ಸಿಕ್ಕಿದ್ರೆ ಮಾಡ್ಕೊಂಡು ಹೋಗೋದು, ಕೆಲಸ ಇಲ್ಲ, ಜೀವನ ತುಂಬಾ ಕಷ್ಟ ಆಗಿದೆ. ನಾವು EMI ಕಟ್ಟಿಲ್ಲ, ಒಂದೊಂದು ಬಾಧೆ ಆಗ್ಬಿಟ್ಟೈತೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದರೂ ಯಾರಿಗಾದ್ರೂ ಅಗೌರವವಾಗಿ ನಡ್ಕೊಂಡಿದ್ದೀನ? ದಯಮಾಡಿ ಹೇಳಿ. ನಾವು ಓದಿರೋ ಹುಟ್ಕ ಯಾಕೆ ಕೆಲಸ ಸಿಗ್ತದೆ? ಯಾರು ಕೊಡ್ತಾರೆ ಕೆಲಸ? ಎಲ್ಲ ಒಂದ್ ರೌಂಡ್ ಸುತ್ಕೊಂಡ್ ಬಂದಿದ್ದೀರಿ, ಪ್ರಪಂಚ ಸುತ್ತಾಡ್ಕೊಂಡ್ ಬಂದಿದ್ದೀರಿ, ಆದ್ರೂ ಇಲ್ಲೂ ಒಂದು ಕೆಲಸ ಕರೆಕ್ಟಾಗಿ ಸಿಕ್ಕಿಲ್ಲ ನೋಡ್ರಿ. ಸೊ ಸರಿ, ಮತ್ತೆ ಹಂಗೆ ಹೇಳ್ಬಿಟ್ಟು ಜೆರಾಕ್ಸ್ ಎಲ್ಲ ತಗೊಂಡು ಸೀದಾ ನಾನು ಮನೋಜ್ ನಡ್ಕೊಂಡು ಹೊರಟ್ವಿ. ನಮ್ಮ ಹುಡುಗರೆಲ್ಲ ಗಾಡೀಲಿ ಮುಂದೆ ಹೋಗಿದ್ರು. ಹಂಗೆ ನಾವು ಇಬ್ಬರು ಕೂಡ ಕಂಪ್ನಿ ಕಡೆ ಹೊರಟ್ವಿ. ಕಂಪ್ನಿ ಹತ್ರ ಹೋಗ್ತಾ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ. ಹುಡುಗರೆಲ್ಲ ಇಂಟರ್ವ್ಯೂಗೆ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು. ಸರಿ ಅಂದ್ಬಿಟ್ಟು ಇಂಟರ್ವ್ಯೂ ಎಲ್ಲ ಮುಗೀತು. ಆದರೆ ನಾಗೇಶ್ವರ್ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದ್ರು, ಏನಾಗ್ತಿತ್ತು ಅಂತ. ಓಕೆ ಗೈಸ್, ಈ ವಿಡಿಯೋ ತುಂಬ ಚಿಕ್ಕದಾಯಿತು. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂತೀರ, ಫಾಲೋ ಮಾಡ್ಕೊಳ್ಳಿ.